ಫಿಫ್ತ್ ಕ್ವಶನ್. ಓಕೆ, ಈಗೊಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಇದನ್ನ ಸಾಲ್ವ್ ಮಾಡಬೇಕು. ಆಮೇಲೆ ಚೆಕ್ ಯುವರ್ ರಿಸಲ್ಟ್ಸ್ ಅಂದ್ರೆ ನಾವು ಮಾಡೋ ಆನ್ಸರ್ ಕರೆಕ್ಟ್ ಆಯ್ತಾ ಇಲ್ಲ ಅಂತ ಚೆಕ್ ಮಾಡಿ ಹೇಳ್ಬೇಕು. ಓಕೆನಾ? ಅದು ಯಾವ ತರ ಮಾಡ್ಬೇಕು ನೋಡೋಣ. ಈಗ ಎಕ್ಸ್ ಇರೋದೆಲ್ಲ ಒನ್ ಸೈಡ್ ತಗೊಂಡ್ಬಂದ್ರೆ 2x ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಆಯ್ತು, ಈಕ್ವಲ್ ಟು ನಂಬರ್ ಅದೆಲ್ಲ ಒನ್ ಸೈಡ್ 14. ಈ ಮೈನಸ್ 1 ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. 2x ಪ್ಲಸ್ ಎಕ್ಸ್ ಏನಾಯ್ತು? 3x. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 2x ಪ್ಲಸ್ 1x 3x ಆಯ್ತು. 14 ಪ್ಲಸ್ 1 ಏನು? 15 ಆಯ್ತು. x ಈಕ್ವಲ್ ಟು 15. ಇದು ಇಂಟು 3 ಇದೆ, ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. 3 1 ಜಾ 3 5 ಜಾ. ಸೊ ಎಕ್ಸ್ ವ್ಯಾಲ್ಯೂ ಏನಾಯ್ತು? 5. ಓಕೆನಾ? ಈ ಆನ್ಸರ್ ಕರೆಕ್ಟಾ ಇಲ್ಲ ಅಂತ ಚೆಕ್ ಮಾಡೋಣ. ಫಸ್ಟ್ ಏನು ಮಾಡಬೇಕು? ಟೇಕ್ LHS ತಗೋಬೇಕು. ಸೊ LHS ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ? 2x ಮೈನಸ್ 1 ಇದೆ. 2 ಇಂಟು ಎಕ್ಸ್ ವ್ಯಾಲ್ಯೂ ಏನು? 5 ಮೈನಸ್ 1. 2 5 ಜಾ 10 ಮೈನಸ್ 1 ಎಷ್ಟಾಯಿತು? 9. ಇದು ಒಂದು ಈಕ್ವೇಶನ್ 1 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಟೇಕ್ RHS ತಗೋಬೇಕು. ಸೊ RHS ಏನಿದೆ? RHS ಬಂದ್ಬಿಟ್ಟು 14 ಮೈನಸ್ ಎಕ್ಸ್ ಇದೆ. 14 ಮೈನಸ್ ಎಕ್ಸ್ ವ್ಯಾಲ್ಯೂ ಏನು? 5 ಇದೆ. 14 ಅಲ್ಲಿ 5 ಹೋದ್ರೆ ಏನು? 9. ಸೊ RHS ಕೂಡ ಏನು ಬಂತು? 9. ಸೊ ಇದರಿಂದ ಏನು ಗೊತ್ತಾಯ್ತು? ಫ್ರಮ್ 192 LHS is equal to RHS. ಸೊ ಇವರಿಬ್ರು ಈಕ್ವಲ್ ಬಂದಾರ ಅಂದ್ರೆ ಅರ್ಥ ಏನು? ನಾವು ಮಾಡ್ರ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ.